ಕರ್ನಾಟಕ ರಾಜ್ಯ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ನಿಲ್ಲಿ ರೈತರೇ, ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. PM ಕಿಸಾನ್ 2,000 ರೂಪಾಯಿ ಹಣ ಬಂದಿದೆ ಅಂತ ನಿಮಗೆ ಅನ್ನಿಸುತ್ತಿದೆಯಾ ಅಥವಾ ಇನ್ನೂ ಬರಲಿಲ್ಲ ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಒಂದು ಶಾಕ್ ನ್ಯೂಸ್ ಬಂದಿದೆ. ಹಲವಾರು ರೈತರಿಗೆ ಹಣ ಬಂದಿದ್ರು, ಕೆಲವರಿಗೆ ಹೋಲ್ಡ್ ಆಗಿದೆ. ಇದಷ್ಟೇ ಅಲ್ಲದೆ ಬೆಳೆ ಪರಿಹಾರ ಹಣ. ಹೌದು ವೀಕ್ಷಕರೇ, ಇದು ಇವತ್ತಿನ ಫ್ರೆಶ್ ಅಪ್ಡೇಟ್ ಆಗಿರುತ್ತೆ. ನೋಡಿ, ಇವತ್ತಿನ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ರೈತರಿಗೆ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಕೆಲವು ಜಿಲ್ಲೆಗಳಲ್ಲಿ ಆಲ್ರೆಡಿ ಜಮೆ ಆಗ್ತಾ ಇದೆ, ಆದರೆ ಕೆಲವು ರೈತರಿಗೆ ಫೇಲ್ಡ್ ಅಂತ ತೋರಿಸುತ್ತಿದೆ. ನಿಮ್ಮದು ಯಾವ ಕೆಟಗರಿ ಗೊತ್ತಾ? ನಾನು ಹೇಳ್ತೇನೆ. ನೀವು ರೈತರಾಗಿದ್ದರೆ ಅಥವಾ ನಿಮ್ಮ ಮನೆಯವರು ರೈತರು ಆಗಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಮುಖ್ಯವಾಗಿರುತ್ತೆ. ಯಾಕಂತಂದ್ರೆ ನಿಮ್ಮ ಅಕೌಂಟ್ಗೆ ಹಣ ಬಂದಿದೆಯಾ ಇಲ್ವಾ, ನಾನು ಲೈವ್ ಪ್ರೂಫ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೇನೆ ಅಂತಂದ್ರೆ PM ಕಿಸಾನ್ 2,000 ರೂಪಾಯಿ ಎಕ್ಸಾಕ್ಟ್ ಸ್ಟೇಟಸ್ ಮತ್ತು ಯಾವ ಜಿಲ್ಲೆಗಳಿಗೆ ಪರಿಹಾರ ಹಣ ಬಂದಿದೆ, ನಿಮ್ಮ ಹೆಸರು ಲಿಸ್ಟ್ ನಲ್ಲಿ ಇದೆಯಾ, ಚೆಕ್ ಮಾಡುವ ವಿಧಾನ ಹೇಗೆ, ಹಣ ಬರದಿದ್ದರೆ ಏನ್ ಮಾಡಬೇಕು, ಕಂಪ್ಲೀಟ್ ಸ್ಟೆಪ್ ವೈಸ್ ಸ್ಟೆಪ್ ತಿಳಿಸ್ತಾ ಹೋಗ್ತಾನೆ. ಒಂದು ಮುಖ್ಯ ವಿಷಯ, ಕೊನೆಯವರೆಗೂ ಕೂಡ ನೋಡಿದ್ರೆ ಮಾತ್ರ ನಿಮಗೆ ಈ ಒಂದು ನಾನು ಹೇಳುವಂತಹ ಮಾಹಿತಿ ಅರ್ಥ ಆಗುತ್ತೆ. ನಿಮಗೆ ಒಂದು ಸೀಕ್ರೆಟ್ ಟ್ರಿಕ್ ಕೂಡ ಹೇಳ್ತಾನೆ. ಅದರಿಂದ ಪೆಂಡಿಂಗ್ ಇದ್ದ ಹಣ ಕೂಡ ರಿಲೀಸ್ ಆಗೋ ಚಾನ್ಸ್ ಇದೆ. ಅದರಿಂದ ಸ್ಕಿಪ್ ಮಾಡಬೇಡಿ. ಈಗ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ರೈತರು ಆಗಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್. ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ನೀಡಿ ಮತ್ತು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಎಲ್ಲಾ ರೈತರಿಗೆ ತುಂಬಾ ಮುಖ್ಯವಾದ ಒಂದು ದೊಡ್ಡ ಅಪ್ಡೇಟ್ ಇವತ್ತಿನ ವಿಡಿಯೋದಲ್ಲಿ ಇದೆ ವೀಕ್ಷಕರೇ. ಬನ್ನಿ ಸ್ನೇಹಿತರೆ, ಮೊದಲಿಗೆ PM ಕಿಸಾನ್ ಯೋಜನೆಯ ಹಣದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಫ್ರೆಶ್ ಅಪ್ಡೇಟ್ ಅನ್ನು ಕೊಟ್ಬಿಟ್ಟು ಬೆಳೆ ಪರಿಹಾರದ ಹಣದ ಬಗ್ಗೆ ನೋಡಿ, ಬೆಳೆ ಪರಿಹಾರದ ಲೈವ್ ಪ್ರೂಫ್ ಜೊತೆಗೆ ಎಲ್ಲವನ್ನು ಕೂಡ ನಿಮಗೆ ಅರ್ಥ ಆಗೋ ರೀತಿಯಾಗಿ ಹೇಳ್ತಾ ಹೋಗ್ತಾನೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು, ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ಸ್ನೇಹಿತರೆ, ಇತ್ತೀಚಿನ ಅಪ್ಡೇಟ್ ಪ್ರಕಾರ PM ಕಿಸಾನ್ ಯೋಜನೆಯ 22ನೇ ಕಂತು 2,000 ರೂಪಾಯಿ ಹಣ ಏನಿತ್ತಲ್ಲ, ಇದು ಮಾರ್ಚ್ 13, 2026 ಬಿಡುಗಡೆ ಆಗಿದೆ. ಈ ಬಾರಿ 9 ಕೋಟಿಗೂ ಹೆಚ್ಚು ರೈತರಿಗೆ ಹಣ ಬಂದಿದೆ. ಸಾವಿರಾರು ಕೋಟಿ ಹಣ ಸರ್ಕಾರ ಬಿಡುಗಡೆ ಮಾಡಿದೆ. ನೋಡಿ, ಇವಾಗ ಬಹಳಷ್ಟು ಜನರು ಕಾಯ್ತಾ ಇದ್ರಿ, ಆದ್ರೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ. ನೋಡಿ, ಈ ಒಂದು ಯೋಜನೆಯಿಂದ ವರ್ಷಕ್ಕೆ 6,000 ರೂಪಾಯಿ ಹಣ ನಿಮಗೆ ಕ್ರೆಡಿಟ್ ಆಗುತ್ತಾ ಹೋಗುತ್ತೆ. ಅದು 3 ಕಂತುಗಳಲ್ಲಿ, ಅಂದ್ರೆ 3 ತಿಂಗಳಿಗೆ ಒಮ್ಮೊಮ್ಮೆ ಈ ರೀತಿಯಾಗಿ ನಿಮಗೆ ಹಣ ಬರ್ತಾ ಹೋಗುತ್ತೆ. ನೋಡಿ, 3 ತಿಂಗಳಿಗೊಮ್ಮೆ 6,000 ರೂಪಾಯಿ ಹಣ ಟೋಟಲ್ ಆಗಿ ಜಮೆ ಆಗುತ್ತೆ. ಇದು ಯಾವ ರೀತಿ ಬರುತ್ತೆ ಅಂತಂದ್ರೆ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ, ಅಂದ್ರೆ DBT ಆಗುತ್ತೆ, ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಿಮ್ಮ ಒಂದು ಹಣ ವರ್ಗಾವಣೆ ಆಗುತ್ತೆ. ನೋಡಿ, ಇವಾಗ ಯಾರ್ಯಾರಿಗೆ ಹಣ ಬಂದಿದ್ದಿಲ್ಲ PM ಕಿಸಾನ್ ಯೋಜನೆಯ ಹಣ, ಅವರು ನೋಡಿ, ಇಲ್ಲಿ ನೀವು ಇದನ್ನ ಮಾಡಬೇಕು. ಏನಂತಂದ್ರೆ ನಿಮ್ಮ ಒಂದು KYC ಅನ್ನ ಕಂಪ್ಲೀಟ್ ಮಾಡಿ ನಿಮಗೆ 22ನೇ ಕಂತಿನ ಹಣ ಬರುತ್ತೆ. ಇವಾಗ ನೋಡಿ, ಇವಾಗ ಫ್ರೆಶ್ ಅಪ್ಡೇಟ್ ಏನಂತಂದ್ರೆ 23ನೇ ಕಂತು ಯಾವಾಗ ಬರುತ್ತೆ ನೋಡಿ, ನಾವು ನಿಮಗೆ ಹೇಳ್ತಾ ಇದ್ದಾವೆ ಜುಲೈ ತಿಂಗಳಲ್ಲಿ ಅಥವಾ ಆಗಸ್ಟ್ ತಿಂಗಳ ಮೊದಲನೆಯ ವಾರದಲ್ಲಿ 2026 ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಮೊದಲನೆಯ ವಾರದಲ್ಲಿ ಬರೋ ಸಾಧ್ಯತೆ ಇದೆ. ಆದ್ದರಿಂದ ಈಗಾಗಲೇ KYC ಕಂಪ್ಲೀಟ್ ಮಾಡಿ ಮತ್ತು ಬ್ಯಾಂಕ್ ಲಿಂಕ್ ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಹಣ ಬರದ ಪ್ರಮುಖ ಕಾರಣಗಳು ಏನಂತಂದ್ರೆ ಸ್ನೇಹಿತರೆ, ತುಂಬಾ ಜನ ಕೇಳ್ತಾರೆ ನನಗೆ 2,000 ರೂಪಾಯಿ ಯಾಕೆ ಬರಲಿಲ್ಲ ಅಂತ. ಇದಕ್ಕೆ ಮುಖ್ಯ ಕಾರಣಗಳೇನಂತಂದ್ರೆ KYC ಮಾಡಿಲ್ಲ ಅಂತಂದ್ರೆ, ಮತ್ತು ಆಧಾರ್ ಲಿಂಕ್ ಆಗಿಲ್ಲ ಅಂತಂದ್ರೆ, ಮತ್ತು ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಆಗಿತ್ತು ಅಂತಂದ್ರೆ, ಹಾಗೂ ಲ್ಯಾಂಡ್ ದಾಖಲೆ ಮಿಸ್ ಮ್ಯಾಚ್ ಇದ್ರೂ ಕೂಡ, ಹಾಗೂ 5ನೇದಾಗಿ ನೇಮ್ ಮಿಸ್ ಮ್ಯಾಚ್. ನೋಡಿ, ಮೊದಲನೇದಾಗಿ KYC ಮಾಡಿಸಿಲ್ಲ ಅಂದ್ರೆ, 2ನೇದಾಗಿ ಆಧಾರ್ ಲಿಂಕ್ ಮಾಡಿಸಿಲ್ಲ ಅಂತಂದ್ರೆ, 3ನೇದಾಗಿ ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಆಗಿದ್ರೆ, 4ನೇದಾಗಿ ಲ್ಯಾಂಡ್ ದಾಖಲೆ ಮಿಸ್ ಮ್ಯಾಚ್ ಇದ್ರೆ, 5ನೇದಾಗಿ ನೇಮ್ ಮಿಸ್ ಮ್ಯಾಚ್ ಇದ್ರೂ ಕೂಡ ನಿಮಗೆ ಇಲ್ಲಿ ಹಣ ಬರದಂತಹ ಕಾರಣಗಳು ಅಂತಾನೆ ಹೇಳ್ಬೋದು. ಇವು ಯಾವುದರಲ್ಲೂ ಒಂದು ಇದ್ರೂ ಕೂಡ ನಿಮಗೆ ಹಣ ಬರೋದಿಲ್ಲ ಅಂತ ಹೇಳ್ಬೋದು. ಇವಾಗ ಬನ್ನಿ ವೀಕ್ಷಕರೇ, ಸ್ಟೇಟಸ್ ಚೆಕ್ ಮಾಡುವಂತಹ ವಿಧಾನವನ್ನು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ವಿಡಿಯೋಗೆ ಯಾರಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ, ದಯವಿಟ್ಟು ಒಂದು ಲೈಕ್ ಅನ್ನು ನೀಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ನೀವು ಚೆಕ್ ಮಾಡೋದು ಹೇಗೆ ಅಂತಂದ್ರೆ, PM ಕಿಸಾನ್ ವೆಬ್ಸೈಟ್ ಓಪನ್ ಮಾಡಿ, ನಾನು ಬೇಕಾದ್ರೆ ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತಾನೆ. ಬೆನಿಫಿಷರಿ ಸ್ಟೇಟಸ್ ಅಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ, ಆಧಾರ್ ನಂಬರ್ ಅನ್ನು ಹಾಕಿ, ಅಲ್ಲಿ ನಿಮಗೆ ಪೇಮೆಂಟ್ ಸ್ಟೇಟಸ್ ಅಂತ ತೋರಿಸುತ್ತೆ. ಇನ್ಸ್ಟಾಲ್ಮೆಂಟ್ ಡೀಟೇಲ್ಸ್ ಅಲ್ಲಿ ಇರುತ್ತೆ, ಪೆಂಡಿಂಗ್ ರೀಸನ್ ಕೂಡ ಅಲ್ಲಿ ಇರುತ್ತೆ, ಎಲ್ಲವೂ ಕೂಡ ನಿಮಗೆ ಶೋ ಆಗುತ್ತೆ ವೀಕ್ಷಕರೇ. ನೋಡಿ, FTO ಜನರೇಟೆಡ್ ಅಂತಿದ್ರೆ ಹಣ ಟ್ರಾನ್ಸ್ಫರ್ ಆಗೋದು ಕನ್ಫರ್ಮ್ ಅಂತಾನೆ ಅರ್ಥ. ಪೆಂಡಿಂಗ್ ಅಂತ ಇದ್ರೆ ಇನ್ನೂ ಕೂಡ ಪ್ರೊಸೆಸ್ ನಡೀತಾ ಇದೆ, ನೀವು ವೇಟ್ ಮಾಡಬೇಕು ಅಂತ ಅರ್ಥ ಆಗಿರುತ್ತೆ ವೀಕ್ಷಕರೇ. ನೋಡಿ, ಇವಾಗ ಬನ್ನಿ ನಮ್ಮ ಮೇನ್ ಅಪ್ಡೇಟ್ಗೆ, ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗೆ. ಬೆಳೆ ಪರಿಹಾರದ ಹಣ. ಹೌದು ರೈತರೇ, ಸರ್ಕಾರದಿಂದ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ. ಎಲ್ಲ ರೈತರಿಗೂ ಕೂಡ, ಅಂದ್ರೆ ಅರ್ಹ ರೈತರಿಗೆ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ. ಸ್ನೇಹಿತರೆ, ಈಗ ತುಂಬಾ ಮುಖ್ಯವಾದ ವಿಷಯ ಏನಂತಂದ್ರೆ, ಬೆಳೆ ಪರಿಹಾರ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಬೆಳೆ ಪರಿಹಾರ ಏನಿದೆ ಅಲ್ಲ, ಇತ್ತೀಚಿನ ಅಪ್ಡೇಟ್ ಪ್ರಕಾರ ಈ ಮೇ 2026 ಹಣ ಜಮೆ ಪ್ರಕ್ರಿಯೆ ನಡೆಯುತ್ತಿದೆ. ಪರಿಹಾರ ಹಣ ಅಂದ್ರೆ ಏನು ಮತ್ತು ಬೆಳೆ ನಷ್ಟವಾದ ರೈತರಿಗೆ ಸರ್ಕಾರ ಕೊಡುವಂತಹ ಹಣನೇ ನಾವು ಪರಿಹಾರ ಹಣ ಅಂತ ಹೇಳ್ತೇವೆ. ಉದಾಹರಣೆಗೆ, ಮಳೆಯಿಂದ ನಿಮ್ಮ ಬೆಳೆ ನಷ್ಟ ಆಗಿದ್ರೆ, ಬರದಿಂದ ನಿಮ್ಮ ಒಂದು ಬೆಳೆ ನಷ್ಟ ಆಗಿದ್ರೆ, ಮತ್ತು ಫ್ಲೋ ಡ್ಯಾಮೇಜ್ ಇಂದನೂ ಕೂಡ ನಿಮ್ಮ ಒಂದು ಬೆಳೆ ನಷ್ಟ ಆಗಿದ್ರೆ,
ಇದೆ. ಇದನ್ನ ಇನ್ಪುಟ್ ಸಬ್ಸಿಡಿ ಅಂತಲೂ ಕೂಡ ಕರೀತಾರೆ. ಇದರಿಂದ ಸರ್ಕಾರ ಒಂದಿಷ್ಟು ಹಣವನ್ನ ಕೊಡ್ತಾ ಹೋಗುತ್ತೆ. ಇದೇ ಒಂದು ಪರಿಹಾರದ ಮೊತ್ತ, ನಿಮ್ಮ ಬೆಳೆಗೆ ಪರಿಹಾರ ಕೊಡುವಂತಹ ಹಣ. ಎಷ್ಟು ಬರುತ್ತೆ ವೀಕ್ಷಕರೇ? ಇದು ಡಿಪೆಂಡ್ ಆಗುತ್ತೆ. ಅಂದ್ರೆ ಯಾವ ರೈತರಿಗೆ ಎಷ್ಟು ಬರುತ್ತೆ ಅಂತ ನೋಡೋದಾದ್ರೆ, ಯಾವ ಬೆಳೆ ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು, ಎಷ್ಟು ನಷ್ಟ ಆಗಿದೆ ಅಂತ ಮತ್ತೊಂದ್ಸರಿ ತಿಳ್ಕೋಬೇಕು. ಸರ್ವೆ ನಂಬರ್ ಆಧಾರದ ಮೇಲೆ ನಿಮ್ಮ ಒಂದು ಖಾತೆಗಳಿಗೆ ಹಣ ಜಮೆ ಆಗುತ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಪ್ರತಿ ಹೆಕ್ಟರ್ಗೆ 5,000 ರೂಪಾಯಿಯಿಂದ 25,000 ರೂಪಾಯಿವರೆಗೂ ಕೂಡ ನಿಮ್ಮ ಬೆಳೆ ಪರಿಹಾರದ ಹಣವನ್ನ ಜಮೆ ಮಾಡಲಾಗುತ್ತಿದೆ ವೀಕ್ಷಕರೇ. ಇಲ್ಲಿ ಜಿಲ್ಲಾವಾರು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಬನ್ನಿ ವೀಕ್ಷಕರೇ, ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ಈಗ ಯಾವ ಜಿಲ್ಲೆಗಳಲ್ಲಿ ಹಣ ಜಮೆ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಬೆಳಗಾವಿ ಜಿಲ್ಲೆಗೆ, ಬಾಗಲಕೋಟೆ ಜಿಲ್ಲೆಗೆ, ವಿಜಯಪುರ ಜಿಲ್ಲೆಗೆ, ಬೀದರ್ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ, ಕೊಪ್ಪಳ ಜಿಲ್ಲೆಗೆ, ಗದಗ್ ಜಿಲ್ಲೆಗೆ, ಹಾವೇರಿ ಜಿಲ್ಲೆಗೆ ಮತ್ತು ಧಾರವಾಡ ಜಿಲ್ಲೆಗೆ, ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಪ್ರೊಸೆಸಿಂಗ್ ಕೂಡ ನಡೆಯುತ್ತಿದೆ. ಮತ್ತು ವಿಲೇಜ್ ವೈಸ್ ಲಿಸ್ಟ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ಹಾಗಾಗಿ ನಮ್ಮ ಚಾನಲ್ ಅನ್ನು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇಂತಹ ಅಪ್ಡೇಟ್ಗಳನ್ನು ನಾವು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತೇವೆ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದು, ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ ಮತ್ತು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಪೇಮೆಂಟ್ ಸ್ಟೇಟಸ್ ಟೈಪ್ ನೋಡೋದಾದ್ರೆ ನಿಮಗೆ 3 ರೀತಿಯ ಸ್ಟೇಟಸ್ ಕಾಣಿಸುತ್ತೆ. ನಿಮ್ಮ ಒಂದು ಬೆಳೆ ಪರಿಹಾರದ ಸ್ಟೇಟಸ್ ಅನ್ನು ನೀವು ನೋಡುವಾಗ ಸಕ್ಸಸ್ ಅಂತ ಕಂಡ್ರೆ ಹಣ ನಿಮ್ಮ ಅಕೌಂಟ್ಗೆ ಬಂದಿದೆ ಆಲ್ರೆಡಿ ಅಂತ ಅರ್ಥ. ಪೆಂಡಿಂಗ್ ಅಂತ ಬಂದ್ರೆ ಇನ್ನೂ ಪರಿಶೀಲನೆ ನಡೆಯುತ್ತಿದೆ ಅಂತ ಅರ್ಥ. ಫೇಲ್ಡ್ ಅಂತ ಕೂಡ ಬರುತ್ತೆ, ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಥವಾ ಆಧಾರ್ ಸಮಸ್ಯೆ ಇದೆ ಅಂತ ಅರ್ಥ. ಹಾಗಾಗಿ ನೀವು ಕೂಡ ಒಂದ್ಸರಿ ಚೆಕ್ ಮಾಡಿ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ಮತ್ತು ನಿಮ್ಮ ಒಂದು ಯಾವ ಜಿಲ್ಲೆ ಅನ್ನೋದನ್ನು ಕೂಡ ನೀವು ನಮಗೆ ತಿಳಿಸಿ. ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೇನೆ. ನೋಡಿ, ಫೇಲ್ಡ್ ಬಂದ್ರೆ ಏನು ಮಾಡಬೇಕು ಅಂತಂದ್ರೆ, ನೀವು ಮಾಡಬೇಕಾದದ್ದು ಬ್ಯಾಂಕಿಗೆ ಹೋಗಿ ಅಕೌಂಟ್ ಚೆಕ್ ಮಾಡಿ, ಆಧಾರ್ ಲಿಂಕ್ ಅನ್ನು ವೆರಿಫೈ ಮಾಡಿ ಮತ್ತು ತಾಲೂಕು ಆಫೀಸ್ ಅಂದರೆ ತಾಲೂಕು ಕಚೇರಿ ಇರುತ್ತೆ. ತಾಲೂಕು ಕಚೇರಿಯಲ್ಲಿ ವಿವಿಧ ಭಾಗಗಳ ಡಿಪಾರ್ಟ್ಮೆಂಟ್ಗಳು ಕೂಡ ಇರ್ತವೆ. ಅಲ್ಲಿ ರೈತರಿಗೆ ಸಂಬಂಧಪಟ್ಟಂತಹ ಇಲಾಖೆ ಇರುತ್ತೆ ನಿಮ್ಮ ತಾಲೂಕು ಆಫೀಸಲ್ಲಿ. ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡಿದರೆ ಖಂಡಿತ ನಿಮ್ಮ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ. ಮತ್ತು ಪರಿಹಾರ ಹಣವನ್ನು ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ತೇನೆ. ಮೊದಲು ವೆಬ್ಸೈಟ್ಗೆ ಹೋಗಬೇಕು, ಅಲ್ಲಿ ಆಧಾರ್ ನಂಬರನ್ನು ಹಾಕಿ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ತಾಲೂಕನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ವಿಲೇಜನ್ನು ಕೂಡ ಸೆಲೆಕ್ಟ್ ಮಾಡಬೇಕು. ನಂತರ ನಿಮ್ಮ ಹೆಸರು ಸರ್ಚ್ ಮಾಡಿ ಅಲ್ಲಿ ಬರುತ್ತೆ. ಮ್ಯಾನ್ಯುವಲಿ ಕೂಡ ನೀವು ಸರ್ಚ್ ಮಾಡ್ಬೋದು, ಅಥವಾ ವಿಲೇಜ್ ನಿಮ್ಮ ಒಂದು ಹಳ್ಳಿ ಏನಾದರೂ ಚಿಕ್ಕದಾಗಿತ್ತು ಅಂತಂದರೆ ನೀವು ತುಂಬ ಈಸಿಯಾಗಿ ನೋಡ್ಕೋಬಹುದು. ನಿಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ರೈತರ ಪಟ್ಟಿನೂ ಕೂಡ ಅಲ್ಲಿ ಇರುತ್ತೆ. ಸ್ನೇಹಿತರೆ, ಒಂದು ವಿಷಯ ನೆನಪಿಡಿ, ಎಲ್ಲ ರೈತರಿಗೆ ಒಂದೇ ದಿನ ಹಣ ಬರಲ್ಲ. ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ವೈಸ್ ರಿಲೀಸ್ ಮಾಡುತ್ತದೆ, ಫೇಸ್ ವೈಸ್ ಪೇಮೆಂಟ್ ಮಾಡುತ್ತದೆ. ಆದ್ದರಿಂದ ನಿಮ್ಮ ಡಿಸ್ಟ್ರಿಕ್ಟ್ ಲೇಟ್ ಆಗಬಹುದು. ನೋಡಿ, ಕಾಮನ್ ಡೌಟ್ ಕೂಡ ಇಲ್ಲಿ ಕ್ಲಿಯರ್ ಮಾಡ್ತಾನೆ. ನೋಡಿ, ಕೆಲವರು ಕೇಳ್ತಾ ಇದ್ರು, ನನಗೆ PM ಕಿಸಾನ್ ಹಣ ಬಂದಿಲ್ಲ ಆದರೆ ಪರಿಹಾರ ಬಂದಿದೆ ಯಾಕೆ ಅಂತ. ನೋಡಿ, ಕೆಲವರಿಗೆ ಬೆಳೆ ಪರಿಹಾರದ ಹಣ ಬಂದಿದೆ, ಕೆಲವರಿಗೆ PM ಕಿಸಾನ್ ಹಣ ಬಂದಿಲ್ಲ. ನೋಡಿ, ಇವೆರಡೂ ಕೂಡ ಬೇರೆ ಬೇರೆ ಯೋಜನೆಗಳು. PM ಕಿಸಾನ್ ಏನಿದೆ, ಬೆಳೆ ಪರಿಹಾರ ಏನಿದೆ, ಇದು ಬೇರೆ ರೀತಿಯಾಗಿ ಹಣ ಬರುತ್ತೆ. PM ಕಿಸಾನ್ ಹಣ ಬಂದಿಲ್ಲ ಅಂದರೆ ಬರುತ್ತೆ, ನೀವು ಎಲಿಜಿಬಲ್ ಇದ್ರೆ ಅಂತ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ನೋಡಿ, ಮತ್ತೊಬ್ಬರು ಕೇಳ್ತಾ ಇದ್ರು, ನನ್ನ ಸ್ನೇಹಿತರಿಗೆ ಬಂದಿದೆ, ನನಗೆ ಇನ್ನೂ ಯಾಕೆ ಬಂದಿಲ್ಲ ಅಂತ. ನೋಡಿ, ನಿಮ್ಮ ಒಂದು ಹೆಸರು ಮಿಸ್ ಮ್ಯಾಚ್ ಇರಬಹುದು, ಒಂದ್ಸರಿ ಚೆಕ್ ಮಾಡಿ ಬಗೆಹರಿಸಿಕೊಳ್ಳಿ. ಮತ್ತು ನಿಮ್ಮ ಒಂದು ಬೆಳೆ ಪರಿಹಾರ ಅಂದರೆ ನಿಮ್ಮ ಬೆಳೆ ನಷ್ಟ ಆಗಿತ್ತು ಅಂದರೆ ಮಾತ್ರ ಬರುತ್ತೆ. ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಸ್ನೇಹಿತರದ್ದು ನಷ್ಟ ಆಗಿರಬಹುದು, ಅದಕ್ಕೆ ಅವ್ರದ್ದು ಬಂದಿದೆ, ನಿಮ್ಮದು ಚೆನ್ನಾಗಿತ್ತು ಅಂತಂದರೆ ಬರೋದಿಲ್ಲ. ನೋಡಿ, ಪೆಂಡಿಂಗ್ ಎಷ್ಟು ದಿನ ಇರುತ್ತೆ ಅಂತಂದರೆ 1 ವಾರದಿಂದ 2 ತಿಂಗಳುಗಳು ಇರುತ್ತೆ ವೀಕ್ಷಕರೇ. ಮತ್ತು ಡಬಲ್ ಅಮೌಂಟ್ ಬರುತ್ತಾ ಅಂತ ನೋಡೋದಾದ್ರೆ, ಕೆಲವೊಮ್ಮೆ ಬ್ಯಾಕ್ಲಾಗ್ ರಿಲೀಸ್ ಆಗಬಹುದು, ಆದರೆ ಇಲ್ಲಿ ಈ ಬಾರಿ ಡಬಲ್ ಹಣ ಬರೋದು ಡೌಟು. ಸ್ನೇಹಿತರೆ ಗಮನಿಸಿ, ಫೇಕ್ ಕಾಲ್ಸ್ ಬರುತ್ತಿವೆ, ಹಣ ಕೊಡ್ತೀವಿ ಅಂತ ಹೇಳ್ತಾರೆ, OTP ಕೇಳ್ತಾರೆ. ದಯವಿಟ್ಟು ನೆವರ್ ಶೇರ್ ಯುವರ್ OTP ಅಂತ ಹೇಳ್ಬೋದು. OTPಯನ್ನು ಶೇರ್ ಮಾಡಲೇಬೇಡಿ, ಬ್ಯಾಂಕ್ ಡೀಟೇಲ್ಸನ್ನು ಕೊಡಬೇಡಿ. ಸ್ನೇಹಿತರೆ, ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು, ಹಣ ಬಂದಿದೆಯಾ ಇಲ್ವಾ ಅಂತ ದಯವಿಟ್ಟು ನಮಗೆ ತಿಳಿಸಿ, ಕಾಮೆಂಟ್ನಲ್ಲಿ ಹೇಳಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ನಾನು ರಿಪ್ಲೈ ಕೂಡ ಕೊಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ರೈತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಯನ್ನು. ಮಧ್ಯದಲ್ಲಿ ಏನಂತಂದರೆ, ಈ PM ಕಿಸಾನ್ ಯೋಜನೆಯ ಹಣ ನಿಮಗೆ ಯಾವಾಗ ಬಂದಿದೆ ಅನ್ನೋದನ್ನು ತಿಳಿಸಿ. ಓಕೆ, ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಒರಿಜಿನಲ್ ಇನ್ಫಾರ್ಮೇಷನ್ ಜೊತೆಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಜೈ ಕರ್ನಾಟಕ.